ಮೈಸೂರು ಅರಮನೆ ಮುಂಭಾಗದಲ್ಲಿ ನೈಟ್ರೋಜನ್ ಅನ್ನ ಬಲೂನ್ಗಳಿಗೆ ತುಂಬಿಸುವಂತ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಈಗ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಅಣ್ಣ, ಹೆಂಗಾಯ್ತಣ್ಣ ಇದು? ಸರ್, ಅವನು ಗ್ಯಾಸ್ ಬೆಲೂನ್ ತುಂಬಿಸ್ಕೊಂಡು ಮಾರ್ಕೊಂಡು ರೋಡಲ್ಲಿ ಹೋಯ್ತಿದ್ದೆ ಸರ್. ರೋಡಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಪಬ್ಲಿಕ್ಕು ವಿತ್ತು ಇವತ್ತು ಎಲ್ಲ ಫ್ಲವರ್ಸ್ ಎಲ್ಲ ಆ ಕಡೆ ಇದ್ದಾರೆ, ಎಲ್ಲ ಆ ಕಡೆ ಫ್ಲವರ್ಸ್ ಅಂದರೆ ಜನಗಳೆಲ್ಲ ಪಬ್ಲಿಕ್ಕು ಆ ಕಡೆ ಹೋಗ್ತಾಯಿದ್ರು. ಅವನು ಆ್ಯಕ್ಚುಲಿ ಆ ಕಡೆಯಿಂದ ಬರ್ತಾಯಿದ್ದೆ ಸರ್. ಅವನು ಅದು ಬರ್ತಾ ಇರ್ಬೇಕಾದ್ರೆ ಬ್ಲಾಸ್ಟ್ ಆಯಿತು, ಗ್ಯಾಸ್ ಸಿಲಿಂಡ್ರ್ ಬ್ಲಾಸ್ಟ್ ಆದಕ್ಕೆ 3 ನಂಬರ್ 3 ಜನ ಕೆಳಗಡೆ ಬಿದ್ದೋಗ್ಬಿಟ್ರು ಸ್ಪಾಟು. ನಾವು ಹೊಡೋಗಿ ಎತ್ತಕ್ಕೆ ಹೋದಾಗ ಒಂಥರ ಕರೆಂಟ್ ಹೊಡೆದಂಗೆ ಆಯಿತು. ಎಲ್ಲರೂ ಒಂದು 2-3 ಜನ ನಾವೇ ಬಿಟ್ಬಿಟ್ಟು ಹೊಡೆದ್ಬಿಟ್ಟೆ ಈ ಕಡೆಗೆ. ಅವಾಗೆಲ್ಲ ಪೊಲೀಸ್ ಇವ್ರು ಬಂದ್ರಲ್ಲ, ನಾವೇ ಈ ಕಡೆ ಸೈಡ್ಗೆ ಮೂವ್ ಆಗ್ಬಿಡೋ ಸರ್. ನಮಗೇನೆ ಇಲ್ಲೇ ಪಕ್ಕದಲ್ಲೇ ನಿಂತಿದೆ, ಇಲ್ಲಿ ಸದ್ಯ ಪ್ಯಾರಾಕೆಟ್ ಒಳಗಡೆ ಆಟ ಆದಂಗೆ ಆಗ್ಬಿಟ್ಟಿತ್ತು ಸರ್. ಅಂದರೆ ಈಗ ಅವ್ನು ಇಲ್ಲಿ ವ್ಯಾಪಾರ ಮಾಡ್ತಿರ್ಲಿಲ್ವಾ? ಇಲ್ಲ ಸರ್, ಇಲ್ಲಿ ಮಾರ್ತಿರ್ಲಿಲ್ಲ ಅವನು. ಅವರು ರೋಡಲ್ಲಿ ಅಲ್ಲಿ ಇಲ್ಲಿ ಮಾರ್ಕೊಂಡು ಹೋಗೋರು. ಇಲ್ಲಿ ಯಾವಾಗಲೂ ನಾನು ನೋಡಿಲ್ಲ. ನಾನಂತೂ ಇಲ್ಲೇ ಚಿಕ್ಕದ್ರಿಂದ ಇರೋದು, 40-50 ವರ್ಷದಿಂದ. ಇದರಿಂದ ನನಗೆ ಗೊತ್ತು ಸರ್ ಡೀಟೇಲು. ಅವ್ನು ಯಾರು ಏನು ಅಂತ ನಿಮ್ಗೆ ಯಾರು ಗೊತ್ತಿಲ್ಲ ಸರ್, ಯಾವ ಕಡೆ ಅಂತ ಯಾರ ಕಡೆನೂ ಗೊತ್ತಿಲ್ಲ. ಬ್ಲಾಸ್ಟ್ ಆದಾಗ ಇಲ್ಲಿ ಎಷ್ಟು ಜನ ಇದ್ರು ಸರ್? ಎಲ್ಲ ಪಬ್ಲಿಕ್ ಇರೋದು, ಲೈಟಿಂಗ್ ಇತ್ತು, ಒಳಗಡೆ ಸ್ವಲ್ಪ ಜನ ಇದ್ರು ಸರ್. ಅರ್ಥ ಐತೆ? ಈ ರೋಡಲ್ಲಿ ಯಾರೂ ಇಲ್ಲ. ಕೆಲವರು ಎಲ್ಲ ಆ ಕಡೆ ಫ್ಲವರ್ಸ್ ಆಗಿ ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕಡೆಗೆ ಇಲ್ಲ ಜಮೀಸಿನ್ಗೆ ಫ್ಲವರ್ಸ್ ಆಗಿ ಅಂತ ಹೋಗ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಇವನು ಮಕ್ಳಿಗೆ ವ್ಯಾಪಾರ ತೊಗೋತಾರೆ ಅಂತ ಅವನು ಆ ರೋಡಿಂದ ಮೂವ್ ಆಯ್ತಾಯಿದ್ದ. ಹೋಯ್ತಾ ಇರ್ಬೇಕಾದ್ರೆ ಬ್ಲಾಸ್ಟ್ ಆಗಿದ್ದು ನೋಡಿ, ಅಲ್ಲಿ ಆ ರೋಡಲ್ಲಿ ಸರ್ ಬ್ಲಾಸ್ಟ್ ಆಗಿ ನಿಲ್ಲಿಸ್ತಾ ಇಲ್ಲ, ಮೂವ್ ಆಯ್ತಾಯಿದ್ದ ಅವನು. ಆವಾಗ ಯಾರೋ ಒಂದು ಗ್ಯಾಸ್ ಒಂದು ಬೆಲೂನ್ ಕೇಳ್ದಂಗೆ ಅಂತ ಇವರು ಹೋದಂಗೆ ಆವಾಗ ಬ್ಲಾಸ್ಟ್ ಆಯಿತು. ಹ್ಞೂ ಸರ್. ಅಂದರೆ ಅವಾಗ ಜಾಸ್ತಿ ಜನ ಇರಲಿಲ್ಲ? ಇಲ್ಲ ಸರ್, ಇಲ್ಲ. ಇದ್ದಿದ್ರೆ ನಾವು ಅಲ್ಲಿದ್ದೀವಲ್ಲ ಸರ್, ಇಲ್ಲೇ ಸ್ಪಾಟು, ನಾವೇ ಅಟ್ಯಾಕ್ ಆದಂಗೆ ಆಗೋಯ್ತು ಸರ್. ಅಲ್ಲಿಂದ ಇಲ್ಲಿಗೆ ಸರ್ ಲಾಸ್ಟು, ಇಷ್ಟೇ ಲಾಸ್ಟು ಸರ್. ಇದು ಬಂದು ಸೈಕಲ್ ಬಿದ್ದೈತಲ್ಲ, ಇಲ್ಲಿಗೆ ಸರ್, ಮುಂದೆ ಪಾಸ್ ಆಗಿಲ್ಲ ಸರ್. ಇದು ಅರಮನೆಯಲ್ಲಿ ಗೈಡ್ ಆಗಿರ್ತಕ್ಕಂತಹ ಯೋಗೇಶ್ ಅವರ ಮಾತು, ಪ್ರತ್ಯಕ್ಷದರ್ಶಿ. ಅಂದರೆ ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಆತ ಬಲೂನನ್ನು ಮಾರ್ಕೊಂಡು ಸೈಕಲ್ನಲ್ಲಿ ಮೂವ್ ಆಗ್ತಾ ಇದ್ದ. ಅಂದರೆ ಈ ಒಂದು ಮಾಗಿ ಉತ್ಸವ ಏನಿತ್ತು, ಮಾಗಿ ಉತ್ಸವದಲ್ಲಿ ಉತ್ಸವಕ್ಕಾಗಿ ಮಾರಾಟಕ್ಕಾಗಿ ಬಂದಂಥವನಲ್ಲ ಈ ಒಂದು ಸ್ಥಳ. ಅಂದರೆ ಇದ್ರ ಮುಂಭಾಗದಲ್ಲೇ ಕೂಡ ವಸ್ತು ಪ್ರದರ್ಶನದ ಆವರಣ ಇರ್ತಕ್ಕಂಥದ್ದು. ವಸ್ತು ಪ್ರದರ್ಶನ ಆವರಣದ ಮುಂಭಾಗದಿಂದ ಆತ ಈ ಕಡೆಗೆ ಬರ್ತಾ ಇದ್ದ. ಬರುವಂಥ ಸಂದರ್ಭದಲ್ಲೇ ಕೂಡ ಏಕಾಏಕಿ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಏನಂತ ಹೇಳಿದ್ರೆ, ಈಗ ಅರಮನೆ ಮುಂಭಾಗದಲ್ಲಿ ನಾವೇನು ನೋಡ್ತೀವಿ, ಈ ಒಂದು ಸ್ಥಳದಲ್ಲಿ ಕಡಿಮೆ ಜನರಿದ್ದ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಅವಘಡದ ಸಂದರ್ಭದಲ್ಲಿ ಹೆಚ್ಚು ಅನಾಹುತ ಆಗಲಿಲ್ಲ. ಅಂದರೆ ಏನು, ಈ ಒಂದು ಸ್ಥಳ ಹೆಚ್ಚು ಜನರು ಇರುವಂಥ ಸ್ಥಳ ಇದಾಗಿತ್ತು. ಪ್ರತಿನಿತ್ಯವೂ ಕೂಡ ಅರಮನೆ ನೋಡಲಿಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಬರುವಂಥವರು, ರಾತ್ರಿ ವೇಳೆಯೇ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ಕೊಳ್ತಾರೆ. ಎಲ್ಲರೂ ಕೂಡ ಒಂದು ಫ್ಲವರ್ ಶೋ ಅನ್ನು ನೋಡಲಿಕ್ಕೆ ಅರಮನೆ ಒಳಭಾಗಕ್ಕೆ ಹೋಗಿದ್ರು. ಆ ಕಾರಣಕ್ಕಾಗಿ ಈ ಅರಮನೆ ಮುಂಭಾಗದಲ್ಲಿ ಈ ಒಂದು ಸ್ಥಳದಲ್ಲಿ ಹೆಚ್ಚು ಜನರು ಇರಲಿಲ್ಲ. ಹಾಗಾಗಿಯೇ ಕೂಡ ಒಂದು ದೊಡ್ಡ ಅನಾಹುತ ಆಗಿದೆ. ಆದರೆ ಹೆಚ್ಚಿನ ಜನರಿಗೆ ಇದರಿಂದ ಎಫೆಕ್ಟ್ ಆಗಿಲ್ಲ ಅನ್ನುವಂಥದ್ದು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.